ನಾವೆಲ್ಲರೂ ಈ ವೀಕೆಂಡಲ್ಲಿ ಕೊಪ್ಪಗೆ ಹೋಗ್ತಾ ಇದ್ದೀವಿ. ನಮ್ಮ ಶ್ವೇತಕ್ಕ ಅವ್ರ ಮನೆಯದು ಗೃಹ ಪ್ರವೇಶ ಇತ್ತು. ನಾವೆಲ್ಲರೂ ಈ ಥರ ಹೋಗಿ ತುಂಬ ದಿನನೇ ಆಗಿತ್ತು. ಮಕ್ಕಳಂತೂ ತುಂಬ ಖುಷಿಯಾಗಿದ್ರು. ನಾವು ಅಲ್ಲಿಗೆ ತಲುಪೋ ಅಷ್ಟರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗ್ದಿತ್ತು. ಮನೆ ಚಿಕ್ಕದಾಗಿ ಚೊಕ್ಕವಾಗಿದೆ. ನಮ್ಮ ಬೆಟಾಲಿಯನ್ ಸೇರ್ಕೊಂಡ್ರೆ ಮಕ್ಳದೇ ರಾಜಭಾರ. ನಾವೆಲ್ಲರೂ ಜೊತೆಗಿದ್ದಾಗ ಟೈಮ್ ಹೆಂಗ್ ಹೋಗುತ್ತೆ ಅಂತ ನಮಗಂತೂ ಗೊತ್ತೇ ಆಗಲ್ಲ. ಸೊ ಮನೆಯೆಲ್ಲ ನೋಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಕೂತ್ಕೊಂಡು ತುಂಬ ಹೊತ್ತು ಮಾತಾಡಿದ್ವಿ. ಅಂದರೆ ಈ ಥರ ಕೂತು ನಿಂತು ಮಾತಾಡಿ ತುಂಬ ದಿನನೇ ಆಗಿತ್ತು. ಅದು ಇದು ಕೆಲಸ ಅಂತ ಹೇಳ್ಬಿಟ್ಟು ಅಣ್ಣ ಹಿಂದಿನ ದಿನನೇ ಬಂದಿದ್ರು. ನಾವೆಲ್ಲರೂ ಬೆಳಗ್ಗೆ ಹೋಗಿದ್ವಿ. ಇನ್ನು ಮುಗಿಸ್ಕೊಂಡು ಕುಂಕುಮ ಎಲ್ಲ ತಗೊಂಡು ಹೊರಟು. ಹಾಗೆ ಬರ್ತಾ ಅಣ್ಣನ ಫ್ರೆಂಡ್ ಫ್ಯಾಮಿಲಿ ಸಿಕ್ಕಿದ್ರು. ಎಲ್ಲಾದ್ರೂ ಹೋಟೆಲಲ್ಲಿ ಕಾಫಿ ಕುಡಿಯೋಣ ಅಂತ ಅನ್ಕೊಂಡ್ರು. ಆದರೆ ಅಣ್ಣ ಬೇಡ, ಕಬ್ಬಿನಲ್ಲಿ ಕುಡಿಯೋಣ ಚೆನ್ನಾಗಿರುತ್ತೆ ಅಂತ ಒಂದು ಸೈಡ್ ನಿಲ್ಸಿದ್ರು. ಕಬ್ಬಿನಲ್ಲಿ ಕುಡಿದ್ವಿ. ಎಲ್ಲರೂ ಸಿಕ್ಕಿದ್ರು. ಎಲ್ಲರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಊರಲ್ಲಿ ಜಾತ್ರೆ ಇದೆ. ಊರಲ್ಲಿ ಜಾತ್ರೆಗೆ ಹೋಗಬೇಕು. ನಾನು ಜಾತ್ರೆದು ವೀಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.